ಹಲೋ ಸ್ನೇಹಿತರೆ, ಹೇಗಿದ್ದೀರಾ ಸ್ನೇಹಿತರೆ? ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ 7ನೇ ಕಂತಿನ ಹಣ ಇನ್ನೂ ಯಾರಿಗೆ ಬಂದಿಲ್ವೋ ಅಂಥವ್ರಿಗೆಲ್ಲ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಅದೇ ರೀತಿ ಇನ್ನು ಗೃಹಲಕ್ಷ್ಮಿ 7ನೇ ಕಂತಿನ ಹಣ ಇನ್ನೂ ಯಾರಿಗೂ ಸಹ ಬಂದಿಲ್ಲ. ಬಟ್ ಆದರೆ ಮೇನ್ ವಿಚಾರ ಏನಪ್ಪ ಅಂದರೆ ಇಲ್ಲಿ ಈ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಬರೋದಿಲ್ಲ ಅಂತ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಬಟ್ ಏನಕ್ಕೋಸ್ಕರ ಬರೋದಿಲ್ಲ? ಎಲೆಕ್ಷನ್ ಇರೋದಕ್ಕೆ ಏನಾದರೂ ಬರ್ತಾ ಇಲ್ವಾ? ಅದೇ ರೀತಿ ಏನಾದರೂ ಬಂದ್ ಮಾಡ್ತಾರಾ? ಅದೇ ರೀತಿ ಡೈರೆಕ್ಟಾಗಿ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಂದು ನೋಟಿಸನ್ನು ಕೊಟ್ಟಿದೆ. ಈ ನೋಟಿಸ್ ಏನಪ್ಪ ಅಂದರೆ ಮೇಯ್ನಾಗಿ ಯಾರ್ಯಾರಿಗೆ ಹಣ ಬರೋದಿಲ್ಲ, ಅದೇ ರೀತಿ ಏನಕ್ಕೋಸ್ಕರ ಈ ನೋಟಿಸ್ ಕೊಟ್ಟಿದೆ, ಅದೇ ರೀತಿ ಏನು ಪ್ರಾಬ್ಲಮ್ ಇರ್ಬೋದು, ಏನು ರೀಸನ್ ಇರ್ಬೋದು, ಇದ್ರ ಬಗ್ಗೆ ಕಂಪ್ಲೀಟ್ ಆದ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ ಏನಕ್ಕೋಸ್ಕರ ಒಂದು ಸ್ಟಾಪನ್ನು ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಏನು ರೀಸನ್ ಇರಬಹುದು, ಅದೇ ರೀತಿ ಎಲೆಕ್ಷನ್ ಟೈಮ್ ಬಂದಿರೋದಕ್ಕೇನಾದರೂ ಸ್ಟಾಪ್ ಮಾಡ್ತಿದ್ದಾರೆ. ಸೊ ಇದರ ಮೇಯ್ನ್ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಯಾರೆಲ್ಲ ಒಂದು ಸರ್ಕಾರಿ ಹುದ್ದೆಗಳಲ್ಲಿ ಇರ್ತಿರೋ ಅಂಥವ್ರಿಗೆಲ್ಲ ಒಂದು ಶಾಕಿಂಗ್ ನ್ಯೂಸನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೂ ಕೆಲವೊಂದು ಅಪ್ಡೇಟ್ಸ್ಗಳನ್ನು ಸಹ ಕೊಟ್ಟಿದ್ದಾರೆ. ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕೊನೆ ತನಕ ನೋಡಿ. ಯಾರೆಲ್ಲ ಇದುವರೆಗೂ ಸಹ ಗೃಹಲಕ್ಷ್ಮಿ ಹಣ ತೊಗೊಂಡಿದ್ದೀರೋ, ಇನ್ನೂ ಬಂದಿಲ್ವೋ, ಇನ್ನೂ ಯಾರಿಗೂ ಸಹ 1 ತಿಂಗಳು ಸಹ ಬಂದಿಲ್ವೋ ಅಂಥವರೆಲ್ಲ ಈ ವಿಡಿಯೋನ ಕೊನೆ ತನಕ ಲಾಸ್ಟ್ವರೆಗೂ ಸಹ ನೋಡಿ, ಯಾರೂ ಸಹ ಸ್ಕಿಪ್ ಮಾಡಬೇಡಿ. ಅದೇ ರೀತಿ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಅದೇ ರೀತಿ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ಬನ್ನಿ ಏನು ಕಾರಣ ಅಂತ ತಿಳ್ಕೊಳ್ತಾ ಹೋಗೋಣ. ಅದೇ ರೀತಿ ಯಾರ್ಯಾರಿಗೆ ಈ ಗೃಹಲಕ್ಷ್ಮಿ ಹಣ ಬರೋದಿಲ್ಲ, ಅದೇ ರೀತಿ ಏನು ರೀಸನ್ ಇರ್ಬೋದು, ಏನು ಪ್ರಾಬ್ಲಮ್ ಇರ್ಬೋದು, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡೋಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇದರ ಮೊದಲನೇದಾಗಿ ಏನು ಮ್ಯಾಟ್ರು ಅಂದರೆ ಇದರಲ್ಲಿ ಒಂದು ಗೃಹಲಕ್ಷ್ಮಿ ಹಣ ಇನ್ಮೇಲೆ ಇಂತಹ ಒಂದು ಮಹಿಳೆಯರಿಗೆ ಬರೋದಿಲ್ಲ ಅಂತ ಆದೇಶವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಅಂದರೆ ಬಂದ್ ಮಾಡೋದಕ್ಕೆ ಹೇಳಿದ್ದಾರೆ. ಯಾರ್ಯಾರಿಗೆ ಈಗ ಪ್ರೆಸೆಂಟಾಗಿ ನಿಮ್ಮ ಮನೇಲಿ ಯಾರಾದರೂ ಗೌರ್ಮೆಂಟ್ ಕೆಲಸದಲ್ಲಿದ್ದರೆ ಅಂಥವ್ರಿಗೆ ಹಣವನ್ನು ಬಂದ್ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ GST ದಾರರು ಯಾರಾದರೂ ಇದ್ದರೆ ಅಂಥವ್ರಿಗೂ ಸಹ ಬಂದ್ ಮಾಡೋದಕ್ಕೆ ಆದೇಶವನ್ನು ಕೊಟ್ಟಿದೆ. ಅದೇ ರೀತಿ ನೆಕ್ಸ್ಟು ಕಾರ್ಗಳು ಐಷಾರಾಮಿ ಜೀವನ ಯಾರು ಮಾಡ್ತಾ ಇದ್ದಾರೋ ಅಂಥವ್ರಿಗೂ ಸಹ ಒಂದು ಗೃಹಲಕ್ಷ್ಮಿ ಹಣವನ್ನು ಒಂದು ಬಂದ್ ಮಾಡೋದಕ್ಕೆ ಒಂದು ರಾಜ್ಯ ಸರ್ಕಾರ ಒಂದು ಸೂಚನೆಯನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೂ ಕೆಲವೊಬ್ಬರು ಇದ್ದಾರೆ, ಅರ್ಥ ಆಯ್ತಾ? ಇನ್ನು ಎಷ್ಟೋ ಜನ ಅವರು ಫ್ಯಾಮಿಲಿನಲ್ಲಿ ಸರ್ಕಾರಿ ಕೆಲಸ ಇಟ್ಕೊಂಡಿರ್ತಾರೆ. ಅದೇ ರೀತಿ ಇನ್ನೂ ಜಮೀನು ಜಾಸ್ತಿ ಇರ್ತದೆ. ಅದೇ ರೀತಿ ಇಂತಹ ಒಂದು ಕಂಡೀಷನ್ಸ್ಗಳು ಮೊದಲು ಇರ್ತಾ ಇರಲಿಲ್ಲ, ಅರ್ಥ ಆಯ್ತಾ? ಮೊದಲು BPL ರೇಷನ್ಗಳಿಗೆ ಏನು ಕಂಡೀಷನ್ಸ್ಗಳಿದಾವೋ ಈಗಲೂ ಸಹ ಅದೇ ಕಂಡೀಷನ್ಸ್ಗಳಿಗೆ ಈ ಗೃಹಲಕ್ಷ್ಮಿ ಅಪ್ಲೈ ಆಗುವಂತೆ ಒಂದು ನೋಟಿಸನ್ನು ಕೊಡುವಂಥ ಒಂದು ಸಾಧ್ಯತೆಗಳು ಇದೆ, ಅರ್ಥ ಆಯ್ತಾ? ಈಗಲೇ ಆಲ್ರೆಡಿ ಎಚ್ಚರಿಕೆಯಿಂದ ಮತ್ತೆ ರೀವೆರಿಫಿಕೇಷನ್ ಮಾಡಿ ನಿಮಗೆ ಅಮೌಂಟನ್ನು ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ಆದರೆ ಇನ್ನೂ ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿ ಹಣ ಬಂದಿಲ್ಲದೆ ಇರೋದ್ರಿಂದ ಏನು ರೀಸನ್ ಇರಬಹುದು? ಸಿಕ್ಕಾಪಟ್ಟೆ ಜನ ಕಮೆಂಟನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಗೃಹಲಕ್ಷ್ಮಿ ಹಣ ನಮಗೂ ಇನ್ನೂ 3 ತಿಂಗಳದು ಬಂದಿಲ್ಲ, 2 ತಿಂಗಳದು ಬಂದಿಲ್ಲ, ಅದೇ ರೀತಿ ಫಸ್ಟಿಂದ ಹಿಡಿದು ಯಾವತ್ತೂ ಸಹ ಬಂದೇ ಇಲ್ಲ ಗೃಹಲಕ್ಷ್ಮಿ ಹಣ ಅಂತ ಎಷ್ಟೋ ಜನ ತಿಳಿಸ್ಕೊಡ್ತಾ ಇದ್ರಿ. ದಯವಿಟ್ಟು ನೀವೆಲ್ಲ ಏನು ಮಾಡ್ತೀರಾ ಅಂದರೆ ಈ ಒಂದು ನಾನು ಹೇಳಿದ್ನಲ್ಲ, ಈ ಕಂಡೀಷನ್ಸ್ಗಳಿಗೆ ನೀವು ಎಲಿಜಿಬಲ್ ಇದ್ದರೆ ಮೇಯ್ನಾಗಿ ನಿಮ್ಮದು ಕ್ಯಾನ್ಸಲ್ ಆಗುವಂಥ ಒಂದು ಸಾಧ್ಯತೆ ಇರ್ತದೆ ಗೃಹಲಕ್ಷ್ಮಿ. ಏನಕ್ಕೋಸ್ಕರ ಅಂದರೆ ಈ ಒಂದು ಕಂಡೀಷನ್ಸ್ಗಳಿಗೆ ನೀವು ಒಳಪಟ್ಟಿರ್ಬೋದು. ಅದೇ ರೀತಿ ನೆಕ್ಸ್ಟು ಏನು ಅಂದರೆ ನಿಮ್ಗೆ ಇನ್ನೂ ಸಹ ಒಂದು ಬಾರಿಯೂ ಹಣ ಬಂದಿಲ್ಲ ಅಂದರೆ ನಿಮ್ಮದು NPCI ಮ್ಯಾಪಿಂಗ್ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಎರಡೂ ಸಹ NPCI ಆಗಿರಬೇಕು. ಇದನ್ನು ದಯವಿಟ್ಟು ಬ್ಯಾಂಕ್ಗಳಲ್ಲಿ ಚೆಕ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಅದೇ ರೀತಿ ನೆಕ್ಸ್ಟು ಇನ್ನೊಂದು ಮುಖ್ಯವಾದಂಥ ಒಂದು ಮಾಹಿತಿ ಏನು ಅಂದರೆ ಮೇಯ್ನಾಗಿ ಅರ್ಜಿ ಸಬ್ಮಿಟ್ ಆಗಿದೆ ಅಂದರೆ ಸಕ್ಸಸ್ಫುಲ್ ಆಗಿದೆಯಾ, ಅಥವಾ ಇನ್ನೂ ಸಹ ಪೆಂಡಿಂಗಲ್ಲಿ ಇದೆಯಾ, ಅಥವಾ ರಿಜೆಕ್ಟ್ ಆಗಿದೆಯಾ ಅಂತ ಅರ್ಜಿ ಸ್ಟೇಟಸನ್ನು ಸ್ವಲ್ಪ ನೀವು ತಿಳ್ಕೊಂಡ್ರೆ ತುಂಬ ಉತ್ತಮ. ಅದೇ ರೀತಿ ಅರ್ಜಿ ಸಲ್ಲಿಸಿ ಅದೇ ರೀತಿ ಒಂದು 5, 6, 7ನೇ ಕಂತು ಇನ್ನೂ ನಿಮಗೆ ಅಕೌಂಟ್ಗೆ ಇನ್ನೂ ಹಾಕಿಲ್ಲ ಅಂದರೆ ಅತಿ ಶೀಘ್ರದಲ್ಲೇ ಹಾಕ್ತಾರೆ. ಎಲ್ಲ ಒಂದು 3 ತಿಂಗಳಿದ್ರೂ ಸಹ ನಿಮಗೆ ಒಟ್ಟಿಗೆ ಹಾಕುವಂಥ ಒಂದು ಸಾಧ್ಯತೆಗಳು ಇರ್ತದೆ, ಅರ್ಥ ಆಯ್ತಾ? 100% ಹಾಕ್ತಾರೆ. ಯಾರಿಗೆಲ್ಲ ಇನ್ನೂ ಈ ಗೃಹಲಕ್ಷ್ಮಿ ಹಣ ಒಂದು 5, 6, 7ನೇ ಕಂತು ಇನ್ನೂ ಬಂದಿಲ್ವೋ ಅಂಥವರೆಲ್ಲ ಏನು ಮಾಡಿ ಅಂದರೆ ನೀವು ಇನ್ನೂ ಪೆಂಡಿಂಗ್ ಇದ್ದರೆ ಹಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ನಿಮ್ಮ ತಾಲೂಕು ಲೆವೆಲಲ್ಲಿ ಇರ್ತದೆ, ಅಲ್ಲಿ ಹೋಗ್ಬಿಟ್ಟು ನೀವು ವಿಸಿಟ್ ಮಾಡಿ ಇನ್ನೂ ನಮಗೆ ಹಣ ಬಂದಿಲ್ಲ ಅಂತ ಅಲ್ಲಿ ಕಂಪ್ಲೇಂಟನ್ನು ಮಾಡಿದ್ರೆ ನೀವು ಅವ್ರು ಏನು ರೀಸನ್ ಇರ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತಾರೆ. ಏನಾದರೂ ಪ್ರಾಬ್ಲಮ್ಗಳಿದ್ರೆ ಅವರು ನಿಮಗೆ ಈ ಒಂದು ಪ್ರಾಬ್ಲಮ್ ಇದೆ, ಇದನ್ನು ರೆಡಿ ಮಾಡಿಸ್ಕೊಳ್ಳಿ ಅಂತ ಅವರು ನಿಮಗೆ ಒಂದು ಸಂದೇಶವನ್ನು ಕೊಡುವಂಥ ಒಂದು ಸಾಧ್ಯತೆಗಳಿರ್ತದೆ. ಅವ್ರೇನಾದರೂ ನಿಮಗೆ ಸಮಸ್ಯೆಗಳಿದ್ರೆ ಅದನ್ನು ಬಗೆಹರಿಸ್ಕೊಡುವಂಥ ಒಂದು ಪ್ರಯತ್ನ ಆಫೀಸಲ್ಲಿ ಮಾಡಿಕೊಡ್ತಾರೆ, ಅರ್ಥ ಆಯ್ತಾ? ಇದು ಒಂದು ನೋಟಿಸನ್ನು ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದಾರೆ. ಇನ್ನೂ ಸಹ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ವೋ ಇಂಥವ್ರಿಗೆಲ್ಲ ಇನ್ನು ಮುಂದೆ ಬಂದ್ ಆಗುವಂಥ
ಆಗುವಂಥ ಒಂದು ಸಾಧ್ಯತೆಗಳಿರ್ತದೆ. ಬಟ್ BPL ಕಾರ್ಡ್ಗೆ ಯಾರು ಒಂದು ರೇಷನ್ ಕಾರ್ಡ್ಗಳ ಇಟ್ಕೊಂಡಿರ್ತೀರೋ ಅಂಥವ್ರಿಗೂ ಅಷ್ಟೇ ಹೇಳ್ತಿರೋದು, ರೇಷನ್ ಕಾರ್ಡ್ ಮತ್ತೆ ವೆರಿಫಿಕೇಷನ್ ಮಾಡ್ತಿದ್ದಾರೆ. ನೀವೇನಾದರೂ ತಗಲ ಹಾಕೊಂಡ್ರೆ ರೇಷನ್ ಕಾರ್ಡ್ ಸಮೇತ ಕ್ಯಾನ್ಸಲ್ ಆಗುವಂಥ ಒಂದು ಸಾಧ್ಯತೆಗಳು ಇರ್ತದೆ. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ ಗೈಸ್, ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಅದೊಂದು ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಳ್ಳೋದು ಒಂದು ಪ್ರಯತ್ನ ಮಾಡ್ತೀನಿ. ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬಾಯ್. ಇದೇ ರೀತಿ ಯಾವುದಾದ್ರೂ ವಿಚಾರಗಳಿದ್ರೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.